ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರಾಯಲ್ ಫ್ರೆಂಡ್ಸ್ ಹುನ್ನೂರ್ ಯೂಟ್ಯೂಬ್ ಚಾನಲ್. ರಾಯಲ್ ಫ್ರೆಂಡ್ಸ್ ಹುನ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಚ್ಚು ಕಾಲ ಬದುಕಲು ನಾವು ಏನು ಮಾಡಬೇಕು ಎಂಬುದನ್ನು ತಿಳಿಸಲು ಒಂದು ಚಿಕ್ಕ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇವೆ. ಮನುಷ್ಯನ ಸರಾಸರಿ ವಯಸ್ಸು 100 ವರ್ಷಗಳು ಇತ್ತು. ಆದರೆ ಇತ್ತೀಚಿನ ನಮ್ಮ ಜೀವನ ಶೈಲಿ ನಮ್ಮ ವಯಸ್ಸನ್ನು ಸರಾಸರಿ 60 ವರ್ಷಕ್ಕೆ ತಂದು ನಿಲ್ಲಿಸಿಬಿಟ್ಟಿದೆ. ಇದಕ್ಕೆ ಕಾರಣಗಳು ಹಲವಾರು. ಅದರಲ್ಲಿಯೂ ಮುಖ್ಯವಾದ ಕಾರಣ ನಾವು ಸೇವಿಸುವ ಆಹಾರವಾಗಿದೆ. ನಮ್ಮ ಪೂರ್ವಜರು ಸೇವಿಸುತ್ತಿರುವ ಆಹಾರಕ್ಕೂ ಈಗ ನಾವು ಸೇವಿಸುತ್ತಿರುವ ಆಹಾರಕ್ಕೂ ಬಹಳ ವ್ಯತ್ಯಾಸವಿದೆ. ಆಗಿನ ಕಾಲದ ಆಹಾರದಲ್ಲಿ ಪೋಷಕಾಂಶಗಳು ತುಂಬ ಹೇರಳವಾಗಿ ಸಿಗುತ್ತಿದ್ದವು. ಆದ್ದರಿಂದಲೇ ಆ ಆಹಾರಕ್ಕೆ ಜವಾರಿ ಆಹಾರ ಎಂದು ಕರೆಯಲ್ಪಡುತ್ತಿದೆ. ಈಗ ನಾವು ತೆಗೆದುಕೊಳ್ಳುತ್ತಿರುವ ಆಹಾರವು ಹೈಬ್ರಿಡ್ ಆಹಾರವಾಗಿದೆ. ಇದರ ಪ್ರಮಾಣ ಜಾಸ್ತಿ, ಆದರೆ ಇದರಲ್ಲಿ ದೊರಕುವ ಪೋಷಕಾಂಶಗಳು ತುಂಬ ಕಡಿಮೆ. ಕೇವಲ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಈ ಆಹಾರವನ್ನು ತೆಗೆದುಕೊಳ್ಳುವಂತಾಗಿದೆ. ನಮ್ಮ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಸಿಗದೆ ಹೋದರೆ ಅದು ಸದೃಢವಾಗುವುದಾದರೂ ಹೇಗೆ? ಸದೃಢವಿಲ್ಲದ ದೇಹವು ಹೆಚ್ಚು ವರ್ಷಗಳ ಬಾಳುವುದಾದರೂ ಹೇಗೆ? ಆದ್ದರಿಂದ ನಮ್ಮ ದೇಹವನ್ನು ಸದೃಢ ಮಾಡಿಕೊಳ್ಳಬೇಕಾದರೆ ನಮಗೆ ಇರುವುದು ಒಂದೇ ಒಂದು ಮಾರ್ಗ. ಅದೇ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವ ಮಾರ್ಗ. ನಾವು ದಿನನಿತ್ಯ ಸೇವಿಸುತ್ತಿರುವ ಆಹಾರದಲ್ಲಿ 2 ಪ್ರಕಾರದ ಆಹಾರವು ನಮಗೆ ಸಿಗುತ್ತಿವೆ. ಒಂದು, ಹೆಚ್ಚಿನ ಪ್ರಮಾಣದ ಆಹಾರದಲ್ಲಿ ಕಡಿಮೆ ಪೋಷಕಾಂಶಗಳು ಇರುವಂಥ ಆಹಾರ. ಇನ್ನೊಂದು, ಕಡಿಮೆ ಪ್ರಮಾಣದ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತಿರುವ ಆಹಾರ. ಈ 2 ಪ್ರಕಾರದ ಆಹಾರಗಳಲ್ಲಿ ನಾವು ತೆಗೆದುಕೊಳ್ಳಬೇಕಾಗಿರುವುದು ಕಡಿಮೆ ಪ್ರಮಾಣದ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳು ದೊರೆಯುವಂಥದ್ದು. ಉದಾಹರಣೆಗೆ ಮೊಳಕೆ ಕಾಳುಗಳು, ಹಸಿರು ತಪ್ಪಲು ಪಲ್ಯ, ಹಣ್ಣು ಹಂಪಲುಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಡ್ರೈ ಫ್ರೂಟ್ಸ್ ಇತ್ಯಾದಿ. ಇವುಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ನಮ್ಮ ಶರೀರವು ಸದೃಢವಾಗುತ್ತದೆ. ಇವುಗಳನ್ನು ಬಿಟ್ಟು ಜಂಕ್ ಫುಡ್ಡನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ದಿನ ಸಾಯಂಕಾಲ ಪಾನಿಪೂರಿ, ಗೋಬಿ ಮಂಚೂರಿ, ನೂಡಲ್ಸ್ ಇಂಥವುಗಳನ್ನು ತಿನ್ನಬೇಕೆನಿಸುತ್ತಿದೆ. ಇಂಥ ಆಹಾರವು ಕೇವಲ ಬಾಯಿ ರುಚಿಗೆ ಮಾತ್ರ ಎಂಬುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇದರಲ್ಲಿ ಯಾವ ಪೋಷಕಾಂಶಗಳು ನಮಗೆ ಹೇರಳವಾಗಿ ಸಿಗಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಮರೆತು ಕೆಟ್ಟ ಹ್ಯಾಬಿಟನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದೇವೆ. ನಮ್ಮ ಪೂರ್ವಜರ ಹಾಗೆ ನಾವು ಕೂಡ ಸರಾಸರಿ 100 ವರ್ಷಗಳ ಕಾಲ ಬದುಕಬೇಕೆಂದರೆ ಹೆಚ್ಚಿನ ಪೋಷಕಾಂಶಗಳು ಇರುವಂಥ ಆಹಾರವನ್ನು ತೆಗೆದುಕೊಳ್ಳಬೇಕು. ಈ ಆಹಾರವು ಸರಿಯಾಗಿ ಜೀರ್ಣವಾಗಲು ಯೋಗ, ವ್ಯಾಯಾಮ ಮಾಡುವಂಥ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಆಲಸ್ಯತನವನ್ನು ಬಿಡಬೇಕು. ಒಂದು ಲೋಟ ನೀರು ಬೇಕೆಂದರೆ ಮತ್ತೊಬ್ಬರಿಗೆ ಹೇಳಬಾರದು, ಎದ್ದು ನಾವೇ ತೆಗೆದುಕೊಳ್ಳಬೇಕು. ಅಂದರೆ ನಾವು ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿರಬೇಕು. ಸೋಮಾರಿತನ, ಆಲಸ್ಯತನದಿಂದ ನಾವು ತೆಗೆದುಕೊಳ್ಳುವ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಸರಿಯಾಗಿ ಜೀರ್ಣವಾಗದಿದ್ದರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಆಹಾರದಲ್ಲಿ ಇದ್ದರೂ ಕೂಡ ಅವು ದೇಹಕ್ಕೆ ಒದಗುವುದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ನಾವು ಆಲಸ್ಯತನವನ್ನು ಬಿಟ್ಟು ಆಕ್ಟಿವ್ ಆಗಿ ಜೀವನವನ್ನು ನಡೆಸಬೇಕು. ನಮ್ಮ ಪೂರ್ವಜರು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು. ಆದರೆ ಇತ್ತೀಚೆಗೆ ನಮಗೆ ಸೌಕರ್ಯಗಳು ಹೆಚ್ಚಾದಂತೆ ಸೋಮಾರಿಗಳಾಗಿದ್ದೇವೆ. ಟಿವಿಯನ್ನು ಕೂಡ ನಾವು ಕುಂತಲ್ಲೇ ಆಪರೇಟ್ ಮಾಡ್ತಾ ಇದ್ದೇವೆ. ಮೊದಲು ಬಂದಂಥ ಟಿವಿಯಲ್ಲಿ ಚಾನಲ್ ಚೇಂಜ್ ಮಾಡಬೇಕಾದ್ರೆ ಆ ಟಿವಿ ಹತ್ರನೇ ಹೋಗಬೇಕಾಗಿತ್ತು. ಆದರೆ ಈಗ ರಿಮೋಟ್ ಕಂಟ್ರೋಲ್ ಬಂದಿದ್ದರಿಂದ ಟಿವಿ ಅಲ್ಲೇ, ನಾವು ಇಲ್ಲೇ ಕೂತು ಚಾನಲನ್ನು ಚೇಂಜ್ ಮಾಡಬಹುದಾಗಿದೆ. ಇದರಿಂದ ನಮಗೆ ಆಲಸ್ಯತನವು ಇನ್ನೂ ಜಾಸ್ತಿ ಆಗಿದೆ. ಇದೇ ರೀತಿ ನಮಗೆ ತುಂಬ ಸೌಕರ್ಯಗಳು ಇರುವುದರಿಂದ ನಾವು ಅತಿ ಹೆಚ್ಚು ಸೋಮಾರಿಗಳಾಗಿದ್ದೇವೆ, ಅತಿ ಹೆಚ್ಚು ಆಲಸ್ಯಗಳಾಗಿದ್ದೇವೆ. ಇದರಿಂದ ನಮ್ಮ ಶರೀರವು ಬಲಹೀನ ಆಗ್ತಾ ಇದೆ. ಬಲ ಇಲ್ಲದ ಶರೀರವು ಸದೃಢ ಆಗುವುದಾದರೂ ಹೇಗೆ? ಸದೃಢ ಇಲ್ಲದ ಶರೀರವು ಹೆಚ್ಚಿನ ಆಯುಸ್ಸನ್ನು ಅನುಭವಿಸುವುದಾದರೂ ಹೇಗೆ? ಆದ್ದರಿಂದ ಆರೋಗ್ಯವೇ ಭಾಗ್ಯ ಎಂಬುದನ್ನು ಅರಿತುಕೊಂಡು ಒಳ್ಳೆಯ ಆರೋಗ್ಯವನ್ನು ಪಡೆಯಲು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ಯೋಚನೆ ಮಾಡಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಬದುಕಲು ಕಲಿತಿದ್ದೇ ಆದರೆ ನಾವು ಕೂಡ ಶತಾಯುಷಿಗಳು ಆಗಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೊನೆಗೆ ಒಂದು ಲೈಕನ್ನು ಕೊಟ್ಟು ಪ್ರೋತ್ಸಾಹ ನೀಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಮಾರ್ಗದರ್ಶನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭವಾಗಲಿ.